ಬೇಕಾದವ್ರು ಪ್ರೆಸ್ ಮೀಟ್ ಮಾಡಲಿ. ಯಡಿಯೂರಪ್ಪರು ಹಿರಿಯರದಾರ, ಡಾಕ್ಯುಮೆಂಟೇಷನ್ ತರಿಸಿ ನೋಡಲಿ. ಅವರ ಕೊಟ್ಟ ಸರ್ಕಾರದೊಳಗೆ ಅವರೇ ಬೊಮ್ಮಾಯಿಯವ್ರು ಮುಖ್ಯಮಂತ್ರಿ ಇದ್ದತ್ನೇ ಕೊಟ್ಟಂಥದ್ದು, ಇದು ನಾನು ಕೊಟ್ಟಿದ್ದಲ್ಲ. 3.5 ಕೋಟಿ ಕೊಟ್ಟರು. 3.5 ಕೊಟ್ಟ ಮೇಲೆ 2 ಕೋಟಿ ಕೊಡಬೇಕು, 1.5 ಕೊಡಬಾರ್ದು ಅಂತ ಹೇಳಿದವರು ಅವರೇ. ಅದಾದಮೇಲೆ 2.5 ಇದ್ದಿದ್ದು 2 ಇದ್ದಿದ್ದನ್ನು 2 ಕೋಟಿ 1.5 ಕೊಡಬಾರ್ದು ಅಂತ ಅವರು ಆದೇಶ ಮಾಡಿದ್ದು. ನನ್ನ ಹತ್ರ ಪ್ರತಿ ಅದಾವು, ಅದನ್ನು ನೋಡಿ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದು. ಅದಾದಮೇಲೆ ಅವರು ಫೈನಾನ್ಸ್ದಾಗ ಕೊಟ್ಟಿದ್ದು 2 ಕೋಟಿ ಕೊಟ್ಟಿದ್ದನ್ನು 3.5 ಇದ್ದಿದ್ದನ್ನು 2 ಮಾಡಿದ್ದನ್ನು ಪ್ರತಿನ ಕೋರ್ಟಿಗೆ ಕೊಟ್ಟಿಲ್ಲ. ಅವರು ಕೋರ್ಟಿಗೆ ಮರೆಮಾಚಿ ಅವರು ಕೋರ್ಟಿಗೆ ತಪ್ಪು ಇದನ್ನು ಕೊಟ್ಟಿದ್ದಾರೆ. ಆದರೂ ಕೋರ್ಟ್ನಾಗ ಹೇಳಿದೆ ಅಂತ ನಾವು ಅದು 1.5 ಕೋಟಿನೂ ಬಿಡುಗಡೆ ಮಾಡಿದ್ದೀವಿ. ನಾನು ಯಾವುದೇ ಕಾರಣಕ್ಕೂ ಒಂದಲ್ಲ 10 ಸತಿ ಹೇಳ್ತೀನಿ. ಒಂದೇ ಒಂದು ಪ್ರೂಫ್ ಕೊಟ್ಟನಂದ್ರೆ ರಾಜೀನಾಮೆ ಅಲ್ಲ, ರಾಜಕೀಯದಿಂದ ನಿವೃತ್ತಿ ಹೊಂತೀನಿ. ಅವರು ಸ್ವಾಮಿ ಬಿಡ್ತಾರಾ, ಪೀಠ ತ್ಯಜಿಸ್ತಾರ? ಕೇಳಿ ಅವ್ರಿಗೆ. ಮಾಡಲಿ ರೀ, ಬಿ ಜೆ ಪಿಗೆ ಏನು ಕೆಲಸ ಐತೆ ಅಂದರೆ ಬಿ ಜೆ ಪಿಯವರು ಮಾಡ್ತಾ ಇರೋದು ಅಂತ ಅರ್ಥ ಆಯ್ತಲ್ಲ. ಒಂದು ಕಡೆ ಚೂಡ್ತಾರ ಬಿ ಜೆ ಪಿಯವರು, ಒಂದು ಕಡೆ ತೊಟ್ಲ ತೂಗ್ತಾರ. 1.5 ಕೋಟಿ ವಾಪಸ್ ತಕ್ಕಂದ್ರೆ ಯಾರು? ಬಿ ಜೆ ಪಿಯವರ, ಕಾಂಗ್ರೆಸ್ ಥರ? ಇದೇನು ನಮಗೆ ಗೊತ್ತಿಲ್ಲ. ನನ್ನ ಹತ್ರ ವಿತ್ ಪ್ರೂಫ್ ಇದ್ದಾವೆ, ವಿತ್ ಡಾಕ್ಯುಮೆಂಟೇಷನ್ ಇದ್ದಾವೆ. ಅವ್ರ ಹತ್ರ ಡಾಕ್ಯುಮೆಂಟೇಷನ್ ಇದ್ರೆ ಸ್ವಾಮಿಯವ್ರಿಗೆ ಕೊಡಂತೇಳಿ. ಕಾವಿ ಬಗ್ಗೆ ನನಗೆ ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಕಾವ್ಯಕ್ಕೆ ನಿಂತ ಕೆಲಸ ಮಾಡೋದು ಬಿಟ್ಟು ಕಾಶ್ ಕಾವ್ಯ ತೆಗೆದು ಕಾಶ್ ಬರಲಿ ರಾಜಕಾರಣಕ್ಕೆ. ಸಿ ಎಮ್ ಅವ್ರಿಗೆ ಗೊತ್ತಿದೆ, ಸಿ ಎಮ್ ಅವ್ರು ಕರೆದು ಕೇಳಿದಕ್ಕೆ ನಾನು ಎಲ್ಲ ವಿಚಾರವನ್ನು ಹೇಳ್ತೀನಿ ಅಂತ. ನಾನು ಕಾನೂನು ಹೋರಾಟ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ನನ್ನ ಮ್ಯಾಗ ಇದನ್ನು ಮಾಡಿದ್ರಲ್ಲ, ಈಗಾಗಲೇ ನಾನು ಕೋರ್ಟಿಗೆ ಫೈಲ್ ಮಾಡ್ತಾ ಇದ್ದೀನಿ. ಅವ್ರ ಮೇಲೆ FIR ಮಾಡಿಸ್ತಾ ಇದ್ದೀನಿ. ಇನ್ನೂ ಏನು ಹೇಳಿ? ಬೇಕಾದಷ್ಟು ಸಿದ್ಧತೆ ನೀಡಲಿ. ನನಗೂ ನನ್ನದೇ ಆದಂಥ ವಿತ್ ಡಾಕ್ಯುಮೆಂಟೇಷನ್ ಇದೆ. ನಾನು ಸಿದ್ಧತೆಯನ್ನು ಮಾಡ್ಕೊತೀನಿ, ಕಾನೂನು ಹೋರಾಟವನ್ನು ಮಾಡ್ತೀನಿ. ನಾನು ಹೇಳಕತ್ತಿದ್ದು ನೀವು ಆಗಲೇ ಕೇಳ್ತೀರಿ. BJP ಅವ್ರಿಗೆ ಏನು ಕೆಲಸ ಐತೆ? ಡಾಕ್ಯುಮೆಂಟೇಷನ್ ಅವರೇ ಮಾಡಿದ್ದಲ್ಲ, ಅವ್ರ ಸರ್ಕಾರ ಮಾಡಿದ್ದಲ್ಲ, ಆದೇಶ ಮಾಡಿದ್ದು ಅವರೇ, ವಾಪಸ್ ತಕ್ಕಂದಿದ್ದು ಅವ್ರು. ನಮ್ಮ ಸರ್ಕಾರನ ನಾನು ಮಾಡಿದ್ದ? ಹೇಳಿ, ಅವ್ರ ಸರ್ಕಾರ ಮಾಡಿದ್ದಲ್ಲ. 3.5 ಕೋಟಿ ಕೊಟ್ಟಿದ್ದು ಅವರೇ, ಬೇಡ ಅಂತ 2 ಕೋಟಿ ಮಾಡಿದ್ದು ಅವರೇ, 1.5 ಕೊಡಬಾರ್ದಂತ ಮಾಡಿದವರು ಅವರೇ. ನಾವೇನರ ಮಾಡಿದ್ದೀವ? ನಾವೇನರ ಹೇಳಿದ್ದೀವ? ಹೇಳಿದ್ರಿ ಹೇಳಿ. ತಳ್ಳಿ ಹಾಕೋದಲ್ಲ, ಕೋರ್ಟ್ ಮೆಟ್ಲು ಎತ್ತಾ ಇದ್ದೀನಿ.